ಸನ್ಮಾನ ಸಿಎಂ ಅವ್ರನ್ನ ರಾಜಕೀಯವಾಗಿ ಎದುರಿಸಕ್ಕಾಗಲ್ಲ ಅಂತ ಈ ರೀತಿ ಕಾನೂನಾತ್ಮಕವಾಗಿ ಖಂಡಿತ. ಈಗ CM ತಾನೇ ಏನಿದೆ ರೀ, ಏನು ಅವ್ರ ಕಾಲದಲ್ಲಿ ಏನಾದ್ರು ಮಾಡಿದ್ರಾ, ಇಲ್ಲ ಏನಾದ್ರು ಮಾಡಿದ್ರಾ? ಇವ್ರದ್ದು ಯಾವ್ದಾದ್ರು ಜಮೀನು ಹೋಗಿದ್ರೆ ಬಿಟ್ಬಿಡ್ತಿದ್ರಾ? ಪಾಪ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೆ ಸುಮ್ಮನೆ ಅವ್ರ ಹೆಸರು ದೊಡ್ಡದಿದೆ ಅಂತ ಅಂದ್ಬಿಟ್ಟು ಅವ್ರನ್ನ ವೀಕನ್ ಮಾಡಬೇಕು, ಮಾನಸಿಕವಾಗಿ ವೀಕನ್ ಮಾಡಬೇಕು ಅಂತ ಅವ್ರು ಮಾಡ್ತಿದ್ದಾರೆ. ನಾನಂತೂ ಮಾನಸಿಕವಾಗಿ ಜೈಲಲ್ಲಿದ್ದಾಗೂ ನಾನು ವೀಕನ್ ಆಗಿಲ್ಲ. ಜೈಲು ಒಳಗಡೆ ಇದ್ನಲ್ಲ ತಿಹಾರಲ್ಲಿ, ಅವತ್ತು ನಾನು ವೀಕನ್ ಆಗಿಲ್ಲ, ಇವತ್ತು ಆಗಿಲ್ಲ, ಮುಂದಕ್ಕೂ ಆಗಲ್ಲ. ನಾನು 4:15 ಗಂಟೆಗೆ ಜಡ್ಜ್ಮೆಂಟ್ ಬರ್ತಿತ್ತು, ನನ್ನ ಸ್ಟಾಫ್ ಎಲ್ಲ ಇದ್ರು, ನೀವು ನಮ್ಮ ಸಾಹೇಬ್ ಹಿಂಗೆ ಕೂತವ್ರು ಅಂತ ನೋಡ್ತಾ ಇದ್ರು. ನನಗೆ ಭರವಸೆ ಇತ್ತು, ನಮ್ಗೆ ನ್ಯಾಯ ಸಿಗ್ತದೆ ಅಂತ. ವೆರಿ ಸಿಂಪಲ್ ಲಾ, ಏನು ದೊಡ್ಡ ತಲೆ ಕೆಡಿಸ್ಕೊಳ್ಳೋಂಥ ಲಾ ಅಲ್ಲ ಇದು. ಸರ್ಕಾರ ಕೊಟ್ಟ ಪರ್ಮಿಷನ್ನ ವಿಡ್ರಾ ಮಾಡಿ ಬೇರೆಯವ್ರು ಕೊಟ್ಟಿದೆ. ಇನ್ವೆಸ್ಟಿಗೇಷನ್ ಮಾಡಿಬಿಡಿ ಅಂತ ಸರ್ಕಾರ ಹೇಳಿಲ್ಲ. ಅದಕ್ಕೆಲ್ಲ ಅವರು ಸರ್ಕಾರನೂ ಬೇಕಾದಷ್ಟು ಲೀಗಲ್ ಒಪಿನಿಯನ್ ತೆಗೆದುಕೊಂಡಿತ್ತು. ಸರ್, ಇದೆಲ್ಲ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಭಾಗ ಅನ್ಸುತ್ತಾ?